ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಮನಸ್ವಿನಿ ಅವ್ರ ಅಮ್ಮನ ಫೋಟೋ, ಶಾರದಾ ಫೋಟೋ ನೋಡಿಕೊಂಡು ತುಂಬ ಅಳ್ತಾ ಇರ್ತಾಳೆ, ನಾಟಕ ಮಾಡಿಕೊಂಡು. ಅವಾಗ ಶ್ರವಣ್ ಬಂದು, ಬೇಜಾರು ಮಾಡ್ಕೋಬೇಡ ಮಗಳೇ, ಯಾವತ್ತಿದ್ರೂ ಅಮ್ಮ ಸಿಕ್ಕೇ ಸಿಗ್ತಾಳೆ ಅಂತ ಹೇಳ್ತಾ ಸಮಾಧಾನ ಮಾಡ್ತಾ ಇರ್ತಾನೆ. ನೋಡು ಶಾರದಾ, ನಿನ್ನ ಮಗಳು ನಿನ್ನ ಕಣ್ಮುಂದೆ ಇದ್ದಾಳೆ, ಆದರೆ ನೀನು ಯಾವತ್ತೂ ನಮ್ಮ ಕಣ್ಮುಂದೆ ಬರ್ತೀಯೋ ಗೊತ್ತಿಲ್ವಾ, ಆದಷ್ಟು ಬೇಗ ಬಾ ಅಂತ ದೇವ್ರ ಹತ್ರ ಬೇಡ್ಕೋತೀನಿ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಮನೆ ಕೆಲಸದವ್ರು ಬಂದು, ಸರ್ ಚಿಕ್ಕಮ್ಮನಿಗೆ ಜ್ಯೂಸ್ ತಂದಿದ್ದೀನಿ ತೊಗೊಳ್ಳಿ ಸರ್ ಅಂದಾಗ, ಬಾರಮ್ಮ ಜ್ಯೂಸ್ ಕುಡಿ, ಸಮಾಧಾನ ಮಾಡ್ಕೊಂಡ್ಬಿಟ್ಟು ಜ್ಯೂಸ್ ಕುಡಿದ್ಬಿಟ್ಟು, ನೋಡು ಇವಾಗ ರಿಲ್ಯಾಕ್ಸ್ ಆಗು ಆಯಿತಾ, ನಾನೊಂದೆರಡು ಕಾಲ್ ಬಂದಿದೆ ಮಾತಾಡಿ ಬರ್ತೀನಿ, ಅಲ್ಲಿವರೆಗೂ ನೀನು ರಿಲ್ಯಾಕ್ಸ್ ಆಗು, ಆಮೇಲೆ ಮಾತಾಡೋಣ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ತಾನೆ. ಅವಾಗ ಮನಸ್ವಿನಿ ಸೋಫಾ ಮೇಲೆ ಕೂತ್ಕೊಬಿಟ್ಟು ಕಾಲ ಮೇಲೆ ಕಾಲು ಹಾಕೋಬಿಟ್ಟು, ಅಪ್ಪ ನಂದು ಇಂಥ ರಾಜೋಪಚಾರ ಬಂದುಬಿಡ್ತಲ್ವ, ನಾನು ಮನಸ್ವಿನಿ ಅಂತ ಅಂದ್ಕೊಂಡು ಇವ್ನು ಯಾವ ಥರ ಎಲ್ಲ ಮಾಡ್ತಾ ಇದ್ದೇನೆ ಶ್ರವಣ್ ಅಲ್ವಾ, ಏನಾದರೂ ಒಂದು ವೇಳೆ ನಾನೇ ನಿಜವಾದ ಮಗಳು ಅಂತ ಅಂದ್ಕೊಬಿಟ್ಟು ಇವನೇನಾದರೂ ಮನಸ್ಸಲ್ಲಿ ಇಟ್ಕೊಬಿಟ್ರೆ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಸಹ ಬರೆದ್ಬಿಡ್ತಾನೆ. ಆದರೆ ಏನು ಮಾಡೋದು, ದೇವಿಯಾನಿ ಬೇರೆ ಇದ್ದಾಳಲ್ಲ, ಆದಷ್ಟು ಬೇಗ ಅವಳ ಮಗಳನ್ನ ಅವಳಿಂದ ದೂರ ಮಾಡಿಬಿಟ್ಟು ಇವಳನ್ನ ನನ್ನ ಕಂಟ್ರೋಲ್ಗೆ ಇಟ್ಕೊಂಡು ಆಸ್ತಿ ಎಲ್ಲ ನನ್ನದು ಮಾಡ್ಕೋಬೇಕು ಅಂತ ಹಾಗೆ ಸ್ಕೆಚ್ ಹಾಕೊಂಡು ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ. ಇನ್ನೊಂದು ಕಡೆ ಸತ್ಯಣ್ಣ ಟೀ ಮಾಡ್ತಾ ಇರ್ತಾಳೆ. ಭೂಮಿ ನೋಡ್ತಾ ಇರ್ತಾನೆ, ಅಲ್ಲ ಈ ಭೂಮಿಗೆ ಏನಾಗಿದೆ, ನಾನು ಹೋಗಿ ರಾಜನ ಮನೇಲಿ ಕೂರಿಸಿದ್ರು ಸಹ ನಾನು ಅಲ್ಲಿರಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಬಂದು ಬೀದಿಲಿ ಟೀ ಮಾಡ್ತಾ ಇದ್ದಾಳಲ್ಲ, ಈ ಅಜಿತ್ ಅಂತೂ ಯಾವಾಗಲೂ ಸಹ ಭೂಮಿ ಜೊತೆ ಚೆನ್ನಾಗಿರು ಅಂತ ಅಂದರೆ, ಇಲ್ಲ ನಾನು ಸಾಯ್ತೀನಿ ನೆನಪಲ್ಲೇ ಇರ್ತೀನಿ ಅಂತ ಇರ್ತಾನಲ್ಲ, ಇವರಿಬ್ಬರು ದಡ್ರಿಗೆ ನಾನು ಯಾವ ರೀತಿ ಹೇಳ್ಬೇಕೋ ನನಗಂತೂ ಒಂದು ಅರ್ಥ ಆಗ್ತಿಲ್ಲಪ್ಪ ಅಂತ ಹೇಳ್ಕೊಂಡು ಬರ್ತಾ ಇರ್ತಾನೆ. ಅಲ್ಲ ಅವನೊಬ್ಬ ದಡ್ಡ, ಇವಳೊಬ್ಬರು ದಡ್ಡ, ಇವರಿಬ್ಬರು ದಡ್ಡಿಗೆ ನಾನು ಏನಾದರೂ ಒಂದು ಐಡಿಯಾ ಮಾಡಿ ಇವರಿಬ್ಬರನ್ನು ಒಂದಾಗ ರೀತಿ ಮಾಡಬೇಕಲ್ಲ ಅಂತ ಅಂದ್ಕೊಂಡು ಹತ್ರ ಬಂದುಬಿಟ್ಟು, ಈ ಎರಡು ಏರಲ್ಲಿ ಗಾಳಿನ ನಾನು ಒಂದು ಸೈಕಲ್ದು ಅಥವಾ ಬೈಕ್ದು ಯಾವುದಾದ್ರೂ ಸಹ ಒಂದು ಗಾಳಿನ ಬಿಡಬೇಕಲ್ಲ, ಹಾಗಾದರೆ ಇವರಿಬ್ಬರು ಒಟ್ಟಿಗೆ ಹೋಗ್ಕೊಂಡು ಡುಯೆಟ್ ಸಾಂಗ್ ಹಾಕ್ಕೊಂಡು ಇಬ್ಬರು ಮನೆಗೆ ಒಟ್ಟಿಗೆ ಜಾಲಿಯಾಗಿ ಹೋಗ್ಬೋದಲ್ವ ಅಂತ ಯೋಚನೆ ಮಾಡಿಬಿಟ್ಟು, ತಡಿ ಭೂಮಿ ಸೈಕಲಲ್ಲಿರೋ ಏರ್ನ ನಾನು ಬಿಟ್ಬಿಡೋಣ ಅಂತ ಹೋಗ್ತಾನೆ. ಆಮೇಲೆ ಚೇಚೆ ಬೇಡ, ಬೈಕಲ್ಲಿ ಹೋಗ್ತಾಳೆ, ಆಮೇಲೆ ಅದು ಚೆನ್ನಾಗಿರಲ್ಲ, ಬೇಗ ಹೋಗ್ಬಿಡ್ತಾನೆ, ಅದ್ರ ಬದಲು ಬೈಕ್ನೇ ನಾನು ಏರ್ ಬಿಟ್ಬಿಟ್ರೆ ಸೈಕಲಲ್ಲಿ ಡ್ಯೂಯೆಟ್ ಆಡ್ಕೊಂಡು ಇಬ್ಬರು ಸಹ ಹೋಗ್ಬೋದಲ್ವ ಅಂತ ಯೋಚನೆ ಮಾಡಿಕೊಂಡು ಸೈಕಲ್ ಹತ್ರ ಏರ್ ಬಿಡೋಕ್ಕೆ ಅಂತ ಬರ್ತಾನೆ. ಅಷ್ಟೊತ್ತಿಗೆ ಭೂಮಿ ನೋಡಿಬಿಟ್ಟು, ಸತ್ಯಣ್ಣ ಹೊಟ್ಟೆ ನೋವ್ತಿದೆಯಾ ನಿಮಗೆ ಅಂದಾಗ, ಇಲ್ಲ ಆ ಥರ ಏನಿಲ್ಲ ಅಂದಾಗ, ಅದ್ಯಾಕೆ ಮತ್ತೆ ಹೊಟ್ಟೆ ಹಿಡ್ಕೊಂಡು ಆ ಥರ ಓಡಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಏನಿಲ್ಲ ಹಾಗೆ ಸುಮ್ಮನೆ ನೋಡ್ತಾ ಇದ್ದೀನಿ ಅಂದಾಗ, ಸರಿ ನಿಮಗೆ ತಿನ್ನಕ್ಕೆ ಏನಾದರೂ ಕಜಾಯ ಮತ್ತು ಟೀ ಬೇಕಂದಾಗ, ಬೇಡ ಕೈಲಿ ಬಿಸ್ಕೆಟ್ ಇದೆ ಅಲ್ವಾ ಅದನ್ನೇ ನಾನು ತಿನ್ಕೊಂಡು ಆಯಾಗಿರ್ತೀನಿ ಆಯಿತಾ, ಬೇಡ ನೀನು ಹೋಗು ಅಂತ ಕಳಿಸ್ತಾನೆ. ಹಾಗೆ ಸೈಕಲ್ ನೋಡ್ತಾ ಇರ್ತಾನೆ ಏರ್ ಔಟ್ ಮಾಡೋಕ್ಕೆ. ಆಮೇಲೆ ಸೈಕಲ್ ಬೇಡ ಅಂತ ಅಜಿತ್ ಬೈಕ್ ಹತ್ರ ಬಂದುಬಿಟ್ಟು ಏರ್ ಔಟ್ ಮಾಡ್ತಾನೆ. ಏರೆಲ್ಲ ಹೊರಗಡೆ ಹೋಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಅಜಿತ್ ಫೋನಲ್ಲಿ ಮಾತಾಡ್ಕೊ ಬರ್ತಾ ಇರ್ತಾನೆ. ಹಾಗೆ ನಿಂತ್ಕೊಬಿಟ್ಟು, ಏನು ಗಾಡಿನ ಕ್ಲೀನೇ ಮಾಡ್ಕೊಂಡಿಲ್ವಲ್ಲ ನೀನು ಅಂದಾಗ, ಅಯ್ಯೋ ಸತ್ಯನ ನಾನು ಒಳಗಡೆ ತುಂಬ ಕೆಲಸ ಇದೆ ಆಯಿತಾ ನಿಮ್ಮದೊಂದು ಅಂತ ಹೋಗ್ತಾನೆ. ಸರಿ ನೀನು ಹೋಗಪ್ಪ ನಾನು ಕ್ಲೀನ್ ಮಾಡ್ತೀನಿ ಅಂದ್ಬಿಟ್ಟು ಏರೆಲ್ಲ ತೆಗೆದ್ಬಿಟ್ಟು ಈ ಕಡೆ ಭೂಮಿ ಹತ್ರ ಫೋನ್ ಮಾತಾಡೋರಂಗೆ ಮಾತಾಡ್ಕೊಂಡು ಬರ್ತಾ ಇರ್ತಾನೆ. ಇನ್ನೊಂದು ಕಡೆ ಮನೇಲಿ ಅಜ್ಜಿ ನಡೆದಿದ್ದ ಬಗ್ಗೆ ಘಟನೆನ ನೆನೆಸ್ಕೊಂಡು ಬೇಜಾರು ಮಾಡಿಕೊಂಡು ಕೂತಿರ್ತಾಳೆ. ಅಲ್ಲ ಮನಸ್ವಿನಿ ಅಲ್ವಾ, ಹಾಗಾದರೆ ಇವಳು ನರ್ಸಿಂಗ್ ಮಾಡಿಲ್ವ, ಏನಾಗಿದೆ ಅಂತ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಹೀಗೆ ಸಂಗೀತ ಬಂದುಬಿಟ್ಟು, ಅಮ್ಮ ಏನಾಗಿದೆ ನಿಮಗೆ, 1 ಗಂಟೆ ಆಯಿತು ನಾನು ಟ್ಯಾಬ್ಲೆಟ್ ಕೊಟ್ಟು ಯಾಕೆ ತೊಗೊಂಡಿಲ್ಲ, ಏನು ಯೋಚನೆ ಮಾಡ್ತಿದ್ದೀರಾ ಅಂದಾಗ, ನಾನು ಯಾವ ಸುಖಕ್ಕೋಸ್ಕರ ನಾನು ಟ್ಯಾಬ್ಲೆಟ್ ತಗೋಬೇಕು, ನಾನು ಯಾಕೆ ಗಟ್ಟಿಮುಟ್ಟಾಗಿ ಇನ್ನೂ ಇರಬೇಕು, ಇದನ್ನೆಲ್ಲ ನೋಡೋಕ್ಕಂತ ಹೇಳ್ತಾ ಇರ್ತಾಳೆ. ಏನಾಯಿತು ಅಮ್ಮ ಅಂದಾಗ, ನೀನೇ ನೋಡ್ದಲ್ಲ ಮನಸ್ವಿನಿ ಇಷ್ಟು ವರ್ಷ ಆದಮೇಲೆ ಸಿಕ್ಕಿದ್ದಾಳೆ, ಅವಳ ಜೊತೆ ಖುಷಿಯಾಗಿರೋಣ ಅಂದರೆ ಅಜಿತ್ ಬಿಡ್ತಾ ಇಲ್ಲ, ಅವಳ ಮೇಲೆ ಸ್ವಲ್ಪನೂ ಸಹ ಪ್ರೀತಿ ಇಲ್ಲ, ಅಲ್ದಲ್ಲೇ ನಿನ್ನ ಮನಸ್ವಿನಿ ಅಲ್ಲ ಅಂತ ಹೇಳ್ತಾ ಇದ್ದಾನೆ, ಶ್ರವಣ ಬಗ್ಗೆನೂ ಸಹ ಯೋಚನೆ ಮಾಡಲ್ಲ, ಏನಾಗಿದೆ ಇವನಿಗೆ ಹೇಳು, ನನಗಂತೂ ತುಂಬ ಬೇಜಾರಾಗಿದೆ, ಆ ಕಜ್ಜಾಯ ಮಾಡೋಳು ಕಟ್ಕೊ ಬಂದಮೇಲೆ ಇವನು ಈ ಥರ ಆಗಿದ್ದು, ಮುಂಚೆ ನಮ್ಮ ಅಜ್ಜಿತ್ ಆ ಥರ ಇರಲಿಲ್ಲ, ಅವ್ನ ಬುದ್ಧಿ ಎಲ್ಲನೂ ಸಹ ಕಜ್ಜಾಯ ಕರಿಯೋ ರೀತಿ ಕರೆದ್ಬಿಟ್ಟಳೆ ಅವಳು, ಎಲ್ಲನೂ ಸಹ ಹಾಳು ಮಾಡಿಬಿಟ್ಟಿದ್ದಾಳೆ, ನನ್ನ ಕಣ್ಣೀರು ಅವಳನ್ನ ಸುಮ್ಮನೆ ಬಿಡಲ್ಲ ಆಯಿತಾ, ನಾನು ಎಷ್ಟು ಕಣ್ಣೀರು ಹಾಕ್ತಿದ್ದೀನಿ, ಒಂದಲ್ಲ ಒಂದು ದಿನ ಅವಳು ಸಹ ಕಣ್ಣೀರು ಹಾಕ್ತಾಳೆ ಅಂತ ಅಜ್ಜಿ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಈ ಕಡೆ ಸಂಗೀತನೂ ಸಹ ತುಂಬ ಬೇಜಾರು ಮಾಡಿಕೊಂಡು ಹಾಗೆ ಕೇಳ್ಕೊತಾ ಇರ್ತಾಳೆ. ಆವಾಗ ಸಂಗೀತ ಹೇಳ್ತಾಳೆ, ಅಮ್ಮ ಕತ್ಲಲ್ಲಿ ನಾವು ಎಡವಿದ್ವಿ ಅಂತ ಕೋಪದಲ್ಲಿ ನಾವು ಕೈ ಚುಚ್ಕೊಳ್ಳೋಕ್ಕಾಗಲ್ಲಮ್ಮ ಆಯಿತಾ, ಯಾರು ಒಪ್ಪಲಿ ಬಿಡಲಿ ಭೂಮಿ ನಮ್ಮನೆ ಸೊಸೆ ಕಣಮ್ಮ ಅಂತ ಹೇಳ್ತಿರ್ತಾಳೆ. ಅಲ್ಲ ಕಣಮ್ಮ ಏನಾಗಿದೆ ನಿನಗೆ ಈ ಥರ ಮಾತಾಡ್ತಾ ಇದೆಯಲ್ಲ, ಭೂಮಿ ಯಾವತ್ತಿದ್ರು ನಮ್ಮನೆ ಸೊಸೆ ಆಯಿತಾ, ಪಾಪ ಅವಳು ಅವ್ರ ಅಪ್ಪನ ಕಳ್ಕೊಂಡಿರೋ ನೋವಲ್ಲಿ ಇದ್ದಾಳೆ ಅಮ್ಮ, ಅವ್ರ ಅಮ್ಮನೂ ಬೇರೆ ಇಲ್ಲ ಜೈಲಿನಲ್ಲಿದ್ದಾರೆ, ಆದಷ್ಟು ಬೇಗ ಅವ್ರನ್ನ ಬಿಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಳೆ, ಅಂಥದ್ರಲ್ಲಿ ಮನಸ್ವಿನಿ ಬಗ್ಗೆ ಯಾಕೆ ನಮ್ಮ ಅಜ್ಜಿತಿಗೆ ಹೇಳ್ಕೊಡ್ತಾಳೆ ಅಂದಾಗ ಅಜ್ಜಿ ಹೇಳ್ತಾಳೆ, ಇನ್ನೇನು ಮತ್ತೆ ಯಾವಾಗಲೂ ಸಹ ಮನಸ್ವಿನಿ ಕಂಡ್ರೆ ಇಷ್ಟಪಡೋನು ಇವಾಗ ಯಾಕೆ ಈ ರೀತಿ ಮಾತಾಡ್ತಿದ್ದಾನೆ, ಇನ್ನೇನು ಅವಳೇ ಹೇಳ್ಕೊಟ್ಟಿರೋದು ಅಂತ ಹೇಳ್ತಿರ್ಬೇಕಾದ್ರೆ ಸಂಗೀತ ಕಣ್ಣೀರು ಹಾಕ್ತಾ ಇರ್ತಾಳೆ. ಅಷ್ಟೊತ್ತಿಗೆ ದೇವ್ಯಾನಿ ಬಂದುಬಿಟ್ಟು ಏನಾಯಿತು ಅಂತ ಅದಕ್ಕೆ ಸಂಗೀತ ಹೇಳ್ತಾಳೆ, ಏನೂ ಇಲ್ಲ ಬಿಡು ದೇವ್ಯಾನಿ ಇದ್ದಿದ್ದೆ ಅಂದಾಗ, ನೋಡು ತಗೋ ಸತ್ಯ ಕೊಟ್ಟ ಆಯಿತಾ, ಭೂಮಿ ಜಾತಕನ ನೀನು ಕೇಳಿದ್ದೆಲ್ಲ ಅದಕ್ಕೆ ತಂದುಕೊಟ್ಟ ಅಂದಾಗ ಸಂಗೀತ ಹೇಳ್ತಾಳೆ, ಅವನಿಗೆ ಭೂಮಿ ಅಂದರೆ ತುಂಬ ಇಷ್ಟ, ತಂಗಿ ಸ್ಥಾನದಲ್ಲಿ ಅವನು ಇಟ್ಟಿದ್ದಾನೆ, ಅದಕ್ಕೆ ಜಾತಕನ ಒಂದ್ಸಲ ತೋರಿಸಿ ಗುರುಗಳಿಗೆ ಅಂತ ಹೇಳ್ದೆ, ಅದಕ್ಕೆ ಥರ ಕೇಳಿದೆ ಅಂದಾಗ, ಸರಿ ಆಯಿತು ತಗೋ ಕೊಟ್ಟೋಗಿದ್ದಾನೆ
ತೋರಿಸು ಅಂತ ಜಾತಕ ಕೊಡ್ತಾಳೆ. ಅಷ್ಟೊತ್ತಿಗೆ ಮನೇಲಿರೋ ಫೈಲ್ನೆಲ್ಲ ತೊಗೊಬಂದ್ಬಿಟ್ಟು ಆ ಫೈಲ್ ಒಳಗಡೆ ಇಡು, ನೀನು ಮಿಸ್ ಮಾಡಿ ಅಂತ ಫೈಲಿಗೆ ಹಾಕೋಕ್ಕೆ ಅಂತ ದೇವಿಯಾನಿ ಹೋಗಬೇಕಾದ್ರೆ ಅಜ್ಜಿ ಕೋಪ ಮಾಡಿಕೊಂಡು, ನೋಡು ದೇವಿಯಾನಿ, ನೀನು ಆ ಫೈಲ್ ಒಳಗೆ ಇವಳು ಜಾತಕನ ಇಡಬೇಡ ಆಯಿತಾ, ಹೇಗಿದ್ರು ಸತ್ಯ ನನ್ನ ತಂಗಿ ಅಂತ ಅಂತಿದ್ದಾನಲ್ಲ ಅವ್ರ ಮೇಲೆ ಇಟ್ಕೊಳ್ಳೋಕೆ ಹೇಳು, ಅವನೇ ಜಾತಕನ ತೋರ್ಸೋಕೆ ಹೇಳು ಆಯಿತಾ, ನಮ್ಮನೇಲಿ ಅವಳ ಜಾತಕ ಇದ್ದರೆ ನನಗಿಷ್ಟ ಇಲ್ಲ ಅಂತ ಕೋಪ ಮಾಡ್ಕೋತಾಳೆ. ಆಗ ಸಂಗೀತ ಹೇಳ್ತಾಳೆ, ಸೂರ್ಯ ಎಷ್ಟೇ ಹೊತ್ತು ಇದ್ರೂ ಸಹ ಕತ್ಲಾಗಲೇಬೇಕು, ಅದೇ ರೀತಿ ಭೂಮಿನ ಯಾರು ಒಪ್ಪಲಿ ಬಿಡಲಿ, ಅಜಿತ್ ಮದುವೆ ಆದಾಗಿಂದಲೂ ಸಹ ಈ ಮನೆ ಸೊಸೆ ಅಂತ ನಾನು ನಂಬಿದ್ದೀನಿ, ನೀವು ಯಾರು ಬಿಟ್ಟರಷ್ಟು ನಂಬಿದ್ರಷ್ಟು ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಆಗ ದೇವಿಯಾನಿ ಸಂಗೀತನ ಸಮಾಧಾನ ಮಾಡ್ತಾ ಇರ್ತಾಳೆ. ಆವಾಗ ಅಜ್ಜಿ ಮನಸ್ವಿನಿಯ ಜಾತಕ ತೆಗೆದು ಹೇಳ್ತಾ ಇರ್ತಾಳೆ, ಇದು ಚಿಕ್ಕ ವಯಸ್ಸಿನಲ್ಲಿ ಮಾಡಿಸಿದ್ದ ಜಾತಕ, ಅಜಿತ್ ಮತ್ತು ಮನಸ್ವಿನಿ 12 ಗಣಗೂಟಗಳು ಒಂದಾಗಿದ್ದಾವೆ, ಅವರಿಬ್ಬರು ಜಾತಕ ತುಂಬ ಚೆನ್ನಾಗಿ, ಅವರಿಬ್ಬರು ಸಹ ಮದುವೆ ಆದರೆ ಇನ್ನೂ ಸಹ ತುಂಬ ಚೆನ್ನಾಗಿರ್ತಾರೆ ಅಂತ ದೊಡ್ಡ ಗುರುಗಳು ಹೇಳ್ತಾ ಇದ್ರು ಅಂತ ಕಣ್ಣೀರು ಹಾಕೊಂಡು ಅಜ್ಜಿ ಹೇಳ್ತಿರ್ಬೇಕಾದ್ರೆ ಸಂಗೀತ ಬೇಜಾರು ಮಾಡಿಕೊಂಡು ಹಾಗೆ ಜಾತಕನ ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಜ್ಜಿ ಹೇಳ್ತಾ ಇರ್ತಾಳೆ, ಗುರುಗಳ ಜಾತಕ ಯಾವತ್ತೂ ಸಹ ಸುಳ್ಳಾಗಲ್ಲ, ಹಾಗಾದರೆ ಮನಸ್ವಿನಿ ಮದುವೆ ಆಗೋ ಅವಕಾಶ ನಮ್ಮ ಅಜ್ಜಿಗೆ ಇದ್ದೇ ಇರುತ್ತೆ ಅಂತ ಅನಿಸುತ್ತೆ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಆವಾಗ ದೇವಿಯಾನಿ ಸಹ ಅಜ್ಜಿ ಮುಖ ನೋಡ್ತಾ ಇರ್ತಾಳೆ. ಆವಾಗ ದೇವಿಯಾನಿಗೆ ಅಜ್ಜಿ ಹೇಳ್ತಾಳೆ, ಬೇಜಾರು ಮಾಡ್ಕೋಬೇಡ ದೇವಿಯಾನಿ, ನಾನು ಅಂಜುನ ತಂದ್ಕೋಬೇಕು ಅಂತ ಅಂದ್ಕೊಂಡೆ, ಆದರೆ ಇಷ್ಟೆಲ್ಲ ಆಯಿತು, ಪ್ಲೀಸ್ ತಪ್ಪು ತಿಳ್ಕೊಬೇಡ ಅಂದಾಗ, ಇರಲಿ ಬಿಡಿ ಅದೆಲ್ಲ ನಮ್ಮ ಒಪಿನಿಯನ್ ಅಷ್ಟೇ, ಆದರೆ ಏನು ಮಾಡೋದು, ಭೂಮಿನ ಅವನು ತುಂಬ ಇಷ್ಟಪಟ್ಟು ಮದುವೆ ಆಗಿದ್ದಾನೆ, ಭೂಮಿ ಪಾಲಿಗೆ ಯಾವತ್ತಿದ್ರೂ ಸಹ ಅಜ್ಜಿತ್ತು, ನಮ್ಮ ಕನಸುಗಳೆಲ್ಲ ನನಸಾಗಲ್ಲ ಅತ್ತೆ ಆಯಿತಾ, ಬಾಡೋಗಿರೋ ಹೂ ಥರ ಆಗಿದೆ ನಮ್ಮ ಲೈಫು, ಏನು ಮಾಡೋಕ್ಕಾಗಲ್ಲ ಬಿಡಿ ಅತ್ತೆ ಅಂತ ಬೇಜಾರು ಮಾಡ್ಕೋತಾ ಇರ್ತಾಳೆ. ಆವಾಗ ಸಂಗೀತ ಸಮಾಧಾನ ಮಾಡ್ತಾ ಇರ್ತಾಳೆ, ನೋಡಿ ಅತ್ತೆ, ಸಂಗೀತ ಇಷ್ಟಪಟ್ಟಂತೆ ಅವರಿಬ್ಬರು ಚೆನ್ನಾಗಿದ್ದರೆ ಅಷ್ಟೇ ಸಾಕು ಅಂದಾಗ, ಥ್ಯಾಂಕ್ಸ್ ಸಂಗೀತ, ನೀನಾದರೂ ಸಹ ಹೇಳ್ತಾ ಇದೆಯಲ್ಲ ಅಂದ್ಬಿಟ್ಟು ದೇವಿಯಾನಿಗೆ ಸಂಗೀತ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಸರಿ ಆಯಿತು, ಜಾತಕನ ನೀನು ತೋರಿಸೋಗು ಗುರುಗಳಿಗೆ ಅಂದಾಗ, ಸರಿ ನಾನು ಹೋಗ್ತೀನಿ ಅಂದ್ಬಿಟ್ಟು ಸಂಗೀತ ಜಾತಕ ತಗೊಂಡು ಹೋಗ್ತಾಳೆ. ಈ ಕಡೆ ಅಜ್ಜಿ ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ದೇವಿಯಾನಿ ಹೇಳ್ತಾಳೆ, ಎಷ್ಟು ಅಂತ ಯೋಚನೆ ಮಾಡ್ತೀರಾ, ಯಾವುದೂ ಸಹ ಬದಲಾಗಲ್ಲ, ದಯವಿಟ್ಟು ಮಾತ್ರೆ ತೊಗೊಳ್ಳಿ, ಇಲ್ಲಾಂದರೆ ನನಗೆ ತುಂಬ ಬೇಜಾರಾಗುತ್ತೆ ಅತ್ತೆ ಅಂದ್ಬಿಟ್ಟು ಹಿಂಸೆ ಮಾಡಿಬಿಟ್ಟು ಫೋರ್ಸ್ ಮಾಡಿ ಟ್ಯಾಬ್ಲೆಟ್ ಕೊಡೋಕ್ಕೆ ಅಂತ ಹೋಗ್ತಾಳೆ. ಇಲ್ಲ, ಮನಸ್ವಿನಿ ಜೊತೆ ಒಂದ್ಸಲ ನೀನಾದರೂ ಮಾತಾಡಿ ಧೈರ್ಯ ಹೇಳು ಆಯಿತಾ, ಮನೆ ಬಿಟ್ಟು ಹೋದಾಗಿಂದಲೂ ಸಹ ನನ್ನ ಮನಸ್ಸು ಸರಿ ಇಲ್ಲ, ಅಲ್ಲಿ ಏನಾಗಿದೆ ಅಂತ ಅಂದಾಗ, ಸರಿ ಆಯಿತು ನಾನು ಮಾತಾಡ್ತೀನಿ, ನೀವು ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ ಟ್ಯಾಬ್ಲೆಟ್ ಕೊಟ್ಟು ನೀರೆಲ್ಲ ಕೊಟ್ಟು ಅಜ್ಜಿಗೆ ಮಾತ್ರೆ ನುಂಗಿಸ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಜಿತು ಬಾ ಮನೆಗೆ ಹೋಗೋಣ ಟೈಮ್ ಆಗಿದೆ ಅಂದಾಗ, ಸರಿ ಸಾಹೇಬ್ರೆ ಬರ್ತೀನಿ ಅಂತ ಭೂಮಿನೂ ಸಹ ಬರ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಬೈಕ್ ಹತ್ತುತ್ತಾ ಇರ್ತಾನೆ, ಬೈಕು ಪಂಚರ್ ಆಗಿರುತ್ತೆ. ಅದನ್ನು ಅಜಿತ್ ನೋಡಿಬಿಟ್ಟು, ನಿಲ್ಲು ನಿನ್ನ ಗಾಡಿ ಪಂಚರ್ ಆಗಿದೆ ಅಂತ ಹೇಳ್ತಾ ಇರ್ತಾನೆ. ನನ್ನ ಗಾಡಿನ ಏನು ಹೇಳ್ತಿದ್ದೀರಾ ಅಂತ ನೋಡಿದಾಗ ಅದು ಪಂಚರ್ ಆಗಿರುತ್ತೆ. ಅವಾಗ ಅಜಿತ್ ಹೇಳ್ತಾನೆ, ಸರಿ ಬಿಡು ಇಕ್ಬಾಲ್ಗೆ ಕಾಲ್ ಮಾಡ್ತೀನಿ ಅಂದಾಗ, ಅಯ್ಯೋ ಇಲ್ಲ ಅವನು ಹಬ್ಬಕ್ಕೆ ಹೋಗಿದ್ದೇನೆ ಆಯಿತು, ಇನ್ನೂ ಬರೋದು 2 days ಅಂತ ಸತ್ಯಣ್ಣ ಹೇಳ್ತಾ ಇರ್ತಾನೆ. ಅಷ್ಟೇ ತಾನೇ, ಯಾರನ್ನಾದ್ರೂ ಕಳಿಸ್ತಾನೆ ಬಿಡಿ, ನೀವು ಯಾಕೆ ಟೆನ್ಷನ್ ತೊಗೋತಿದ್ದೀರಾ ಅಂದಾಗ, ಅಯ್ಯೋ ಬೇರೆ ಯಾರಾದರೂ ಬಂದರೆ ಅವರು ಸರಿಯಾಗಿ ಮಾಡಲ್ಲ, ನನ್ನ ಬೈಕ್ನು ಸಹ ಹೀಗೆ ರೀತಿ ಹಾಳು ಮಾಡಿದರು ಆಯಿತಾ, ಇಲ್ಲೆಲ್ಲೋ ಕಟ್ ಮಾಡ್ತಾರೆ, ಇಲ್ಲೆಲ್ಲೋ ವೈರ್ ಹಾಕ್ತಾರೆ, ಅದೆಲ್ಲ ಯಾಕೆ ಅಂದಾಗ, ಟೆನ್ಷನ್ ತೊಗೋಬೇಡಿ, ಆಟೋ ಮಾಡ್ಕೊಂಡು ಹೋಗ್ತೀವಿ ಅಂದಾಗ, ಆಟೋನ ಇಷ್ಟೊತ್ತಿನೆಲ್ಲ ಸಿಗಲ್ಲ ಬಿಡಿ ಬೇಡ ಅಂದಾಗ, ಸರಿ ಆಯಿತು ಹಾಗಾದರೆ ನಿಮ್ಮ ಕೀ ಕೊಡಿ ಅಂದಾಗ, ಇಲ್ಲಪ್ಪ ನನ್ನ ಕೀ ಕೊಡಲ್ಲ ಆಯಿತಾ, ನನಗೊಂದು ಕೇಸ್ ಇದೆ, ನಾನು ಇಂಪಾರ್ಟೆಂಟ್ ಇವಾಗ ಹೋಗಬೇಕು ಅಂತ ಹೇಳ್ತಾ ಇರ್ತಾನೆ. ಆವಾಗ ಅಯ್ಯೋ ಇನ್ನೇನು ಅಂತ ಅಜಿತ್ ಹೇಳ್ತಾ ಇರಬೇಕಾದ್ರೆ, ಯಾಕೆ ಚಿಂತೆ ಮಾಡ್ತೀಯಾ, ಭೂಮಿ ಸೈಕಲ್ ಇಲ್ವಾ ಅದರಲ್ಲೇ ಹೋಗಿ ಅಂದಾಗ, ಭೂಮಿ ಹೇಳ್ತಾಳೆ, ಏನೂ ಸಾಹೇಬ್ರು ನನ್ನ ಸೈಕಲ್ ಬರೋದ, ಅವ್ರು ಏನಾದ್ರು ಬಂದರೆ ಅಷ್ಟೇ ನನ್ನ ಸೈಕಲ್ಲು ಪಂಚರ್ ಆಗಿಬಿಡುತ್ತೆ, ಬ್ಲಾಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ, ಏನು ನನ್ನೇನು ಡೈನೋಸರ್ ಮಾಡ್ಕೊಂಡಿದ್ಯಾ ಅಂದಾಗ, ಕರೆಕ್ಟಾಗಿ ಹೇಳಿದ್ರೆ ಸಾಹೇಬ್ರೆ ಇವತ್ತು ಅಂದಾಗ, ಏನೇ ಅಂತ ಜಗಳ ಆಡ್ತಾ ಇರ್ತಾರೆ. ಆವಾಗ ಸತ್ಯಣ್ಣ ಹೇಳ್ತಾನೆ, ಯಾವಾಗಲೂ ನಿಮ್ಮದು ಪಬ್ಲಿಕ್ಲೂ ಸಹ ಜಗಳ ಬಿಡಲ್ವಲ್ಲ, ಇದು ಪಬ್ಲಿಕ್ಕು ಕಂಡ್ರು, ಸುಮ್ಮನಿರೋ, ಜಗಳ ಆಡಬೇಡ್ರಿ, ಮನೆ ಎಲ್ಲ ಕಂಡ್ರು ಅಂತ ಇಬ್ಬರು ಹೇಳ್ತಾ ಇರ್ತಾನೆ. ಆವಾಗ ಅಜಿತ್ ಹೇಳ್ತಾನೆ, ಸತ್ಯಣ್ಣ ನಾನು ಇವಳ ಜೊತೆ ಹೋಗಲ್ಲ ಅಂದಾಗ, ಭೂಮಿನೂ ಸಹ ನಾನು ಕರ್ಕೊಂಡು ಹೋಗಲ್ಲ ಅಂತ ಹೇಳ್ತಾ ಇರ್ತಾಳೆ. ನಿಮ್ಮಿಬ್ಬರು ನನ್ನ ಮಾತು ಕೇಳಲ್ಲ ಅಂದ್ಬಿಟ್ಟು ಸೈಕಲ್ ತೊಗೊಬರಕ್ಕೆ ಹೋಗ್ತಾನೆ. ಸತ್ಯಣ್ಣ ನಿಮ್ಗೇನಾರು ಲೂಸಾ, ಏನಾಗಿದೆ, ತಲೆ ಕೆಟ್ಟಿದೆಯಾ ಅಂತ ಅಜಿತ್ ಹೇಳ್ತಿರ್ಬೇಕಾದ್ರೆ, ಹೂನಪ್ಪ ನಾನು ತಲೆ ಕೆಟ್ಟಿದೆ, ನೀವಿಬ್ಬರು ಹೋಗಿಂತ ಸೈಕಲ್ ತೊಗೊಬರ್ತಾನೆ. ಇನ್ನೊಂದು ಕಡೆ ಮನಸ್ವಿನ ಶ್ರವಣು ಮನೆಯೆಲ್ಲ ತೋರಿಸ್ತಾ ಇರ್ತಾನೆ. ತನ್ನ ರೂಮಿಗೆ ಕರ್ಕೊಬಂದ್ಬಿಟ್ಟು, ಇದು ನಿನ್ನ ರೂಮು ಆಯಿತಾ, ತುಂಬ ಚೆನ್ನಾಗಿದೆಯಾ, ಹೇಗಿದೆ ಹೇಳು ಅಂದಾಗ, ನಾನು ಬೀದಿಲಿ ಬಿದ್ದವಳಿಗೆ ಅರಮನೆ ತೋರಿಸಿ ಚೆನ್ನಾಗಿದೆಯಾ ಅಂದರೆ ಯಾವ ಥರ ಅನಿಸುತ್ತೆ ಹೇಳಿ ಅಪ್ಪ ಅಂದಾಗ, ಹಾಗೆಲ್ಲ ಅನ್ಬೇಡ ಮಗಳೇ, ನೀನು ಯಾವತ್ತಿದ್ರೂ ನೀನು ಈ ಮನೆ ಮಹಾರಾಣಿ, ಕೋಟಿಗಳ ಒಡೆತಿ ನೀನು ಆಯಿತಾ, ನಂದೆಲ್ಲ ಸ್ವತ್ತು ನಿಂದೆ ಅಂತ ಹೇಳ್ತಾ ಇರ್ತಾನೆ. ಆದರೂ ಸಹ ಅಜಿತ್ ಮಾತಿಗೆ ನೀನು ತಲೆ ಕೆಡಿಸ್ಕೋಬೇಡ, ಆದರೆ ನೀನು ಸುಳ್ಳು ಹೇಳಿದ್ದು ತಪ್ಪು ಆಯಿತಾ, ಇನ್ಯಾವತ್ತೂ ಸಹ ಸುಳ್ಳು ಹೇಳಲ್ಲ ಅಂತ ನನ್ನ ಮೇಲೆ ಆಣೆ ಮಾಡು ಅಂತ ಕೇಳ್ತಾ ಇರ್ತಾನೆ. ಆವಾಗ ತನ್ನ ಮನಸ್ಸಲ್ಲೇ ಮನಸ್ವಿನಿ ಹೇಳ್ಕೊತಾ ಇರ್ತಾಳೆ, ಬಿಡು ನೀನು ನನ್ನ ನಿಜವಾದ ಅಪ್ಪ ಅಲ್ವಲ್ಲ, ಆಣೆ ಮಾಡಿ ಸತ್ತೋದ್ರೆ ನನಗೇನಾಗಬೇಕಾಗಿದೆ, ನನಗೆ ಬೇಕಾಗಿರೋದು ನಿನ್ನ ಆಸ್ತಿ ಅಲ್ವಾ ಅಂದ್ಬಿಟ್ಟು ಆಣೆ ಮಾಡಿ, ಅಪ್ಪ ನಾನು ಯಾವತ್ತೂ ಇನ್ಮೇಲೆ ಸುಳ್ಳು ಹೇಳಲ್ಲ ಅಂತ ಪ್ರಾಮಿಸ್ ಮಾಡ್ತಾ ಇರ್ತಾಳೆ. ಆವಾಗ ಶ್ರವಣ್ ಪ್ರಾಮಿಸ್ ಮಾಡಿಕೊಂಡು, ನನ್ನ ಮುದ್ದು ಕಂದ ನೀನು ಅಂತಿರ್ಬೇಕಾದ್ರೆ ಮನಸ್ವಿನಿಗೆ ಒಂದು ಫೋನ್ ರಿಂಗ್ ಆಗುತ್ತೆ. ಹಾಗೆ ಶಾಕಾಗಿ ಆ ಫೋನ್ನ ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಜಿತ್ ಮತ್ತು ಭೂಮಿ ಲಕ್ಷ್ಮಿ ಅನಂತ್ನಾಗ್ ಥರ ಡ್ರೆಸ್ ಮಾಡಿಕೊಂಡು ರೊಮ್ಯಾಂಟಿಕ್ ಸಾಂಗ್ ಹಾಡ್ಕೊಂಡು ಸೈಕಲ್ಲಿ ಹೋಗ್ತಾ ಇರ್ತಾರೆ. ಆ ಸಾಂಗ್ ಎಲ್ಲ ಹಾಡ್ಕೊಂಡು ರೊಮ್ಯಾಂಟಿಕ್ ಹೋಗ್ತಾ ಇರ್ತಾರೆ. ಅದನ್ನು ಈ ಕಡೆ ಸತ್ಯಣ್ಣ ಕನ್ಸ್ಕೊಳ್ತಾ ಹಾಗೆ ಎಂಜಾಯ್ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಸದಾನಂದ್ ಬಂದುಬಿಟ್ಟು, ಸಾಹೇಬ್ರೆ ಸತ್ಯ ಸಾಹೇಬ್ರೆ ಏನಾಯಿತು ಅಂತ ಅಂದಾಗ, ಅವನು ಒಂದು ಕ್ಷಣ ಎಚ್ಚರಿಕೆ ಆಗ್ಬಿಟ್ಟು, ಯಾಕ್ರಿ ನಾನು ಸದಾನಂದ್
ಸಾಹೇಬ್ರೆ ನಾನು ಕನಸು ಕಾಣ್ತಿದ್ದೆ, ರೊಮ್ಯಾಂಟಿಕ್ ಸಾಂಗ್ ಕಾಣ್ತಾಯಿದ್ದೆ, ನೀವು ಹಾಳು ಮಾಡಿದ್ರಿ ಅಂದಾಗ ನಿಮಗೆ ಏನ್ರಿ ಎಣ್ಣೆ ಸಿಗಕಾಯಿ ಥರ ಇದ್ರಿ ಪ್ರೀತಿಲಿ, ಅಂಥದ್ರಲ್ಲಿ ನಿಮಗೆ ಲವ್ ಆಗಿದೆಯಾ ಅಂದಾಗ ಚೇಚೆ ನನಗೆಲ್ಲ ಆಯಿತಾ, ಭೂಮಿ ಮತ್ತು ಅಜಿತ್ ಈ ಥರ ಸಾಂಗ್ ಆಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಾನು ಕನಸು ಕಾಣ್ತಿದ್ದೆ, ಎಲ್ಲ ಹಾಳು ಮಾಡಿದ್ರಿ ಅಂದಾಗ ಅಯ್ಯೋ ಸಾಹೇಬ್ರೆ ನನಗೆ ಗೊತ್ತಾಗಲಿಲ್ಲ ಸಾರಿ ಅಂತ ಸದಾನಂದ ಕೇಳ್ತಾನೆ. ಸರಿ ಆಯಿತು ನೀವು ಹೋಗಿ ಆಯಿತಾ ಅಂತ ಕಳಿಸ್ಬಿಟ್ಟು ಎಂಥ ರೊಮ್ಯಾಂಟಿಕ್ ಸಾಂಗ್ ಮಾಡ್ತಾ ಇದ್ದೆ ನೀನು, ಬಂದು ಎಲ್ಲ ಹಾಳು ಮಾಡಿಬಿಟ್ನಲ್ಲ ಅಂತ ಬೈಕೋತಾ ಇರ್ತಾನೆ. ಇನ್ನೊಂದು ಕಡೆ ಅಜಿತ್ ಮತ್ತು ಭೂಮಿ ಇಬ್ಬರು ಸಹ ಸೈಕಲಲ್ಲಿ ಹೋಗ್ತಾ ಇರ್ತಾರೆ. ಭೂಮಿ ಹೇಳ್ತಾಳೆ ಸಾಹೇಬ್ರೆ ಸ್ಪೀಡಾಗಿ ಹೋಗಿ ಜೋರಾಗಿ ಹೋಗಿ ಏನು ಹಿಂಗೆ ಹೋಗ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಅಜಿತ್ ಕೆಳಗಡೆ ಇಳಿಸ್ಬಿಟ್ಟು ಇನ್ನೆಂಗೆ ಹೋಗಬೇಕು ಆಯಿತಾ, ದೊಡ್ಡ ಭಾರಿ ಹೀರೋಯಿನ್ ನೀನು ಅಂತ ಅನ್ಬೇಕಾದ್ರೆ ನೀವು ದೊಡ್ಡ ಡೈನೋಸಾರ್ ಥರ ಇದ್ದೀರಾ ಅಂದಾಗ ಹೌದೌದು ನೀನು ಭಾರಿ ಜಿಂಕೆ ಥರ ಇದೆಯಾ ಅಂತ ಹೇಳ್ತಾ ಇರ್ತಾನೆ. ಹೌದು ನಾನು ಅಪರೂಪಕ್ಕೆ ಒಳ್ಳೆ ಮಾತು ಹೇಳಿದ್ದೀರಾ, ನಾನು ಜಿಂಕೆ ಥರ ಇದ್ದೀನಿ ಅಂದಾಗ ಜಿಂಕೆ ಥರ ಎಲ್ಲ ನೀನು ಗೆಂಡಮೃಗ ಥರ ಇದೆಯಾ ಅಂತ ಬೈತಾ ಇರ್ತಾನೆ. ಹೌದಾ ಗೆಂಡಮೃಗ ಜಿಂಕೆಗಿಂತ ಚೆನ್ನಾಗಿದ್ದರೆ ಹಾಗೆ ಅಂದ್ಕೊಳ್ಳಿ ಅಂತ ಹೇಳ್ತಾ ಇರ್ತಾನೆ. ಆವಾಗ ಸರಿ ಆಯಿತು 10 ಸ್ಪೀಡಾಗಿ ಹೊಡಿತೀನಿ ಅಂದ್ಬಿಟ್ಟು ಸ್ಪೀಡಾಗಿ ಹೊಡಿಯೋಕ್ಕೆ ಹೋಗಿ ಬೀಳಿಸ್ಬಿಡ್ತಾನೆ ಭೂಮಿನ. ಆವಾಗ ಭೂಮಿ ಬಿದ್ದುಬಿಟ್ಟು ಬೈತಾ ಇರ್ತಾಳೆ. ಭೂಮಿ ಕೆಳಗಡೆ ಬಿದ್ದಾಗ ಪೆಟ್ಟಾಗಿರುತ್ತೆ, ತರ್ಚ್ಕೊಂಡಿರುತ್ತೆ ಕೈ. ಆವಾಗ ಸಾರಿ ಅಂತ ಕೇಳ್ತಾ ಇರ್ತಾನೆ. ಏನು ಸಾರಿ ಸಾಹೇಬ್ರೆ, ಸ್ಪೀಡಾಗಿ ಹೊಡೀರಿ ಅಂದರೆ ಈ ಥರ ಹೊಡೆದು ಬೀಳಿಸಿದ್ದೀರಾ, ನಾನು ನಿಮ್ಮ ಜೊತೆ ಬರಲ್ಲ ಅಂದಾಗ ಇಲ್ಲ ಬಾ ನಿಧಾನಕ್ಕೆ ಹೊಡಿತೀನಿ ಸೈಕಲ್ ಅಂತ ಹೇಳ್ತಾ ಇರ್ತಾನೆ. ಇಲ್ಲ ನಾನು ಬರಲ್ಲ ಅಂತ ಹೇಳ್ತಾ ಇರ್ತಾಳೆ. ಸಾರಿ ನನ್ನಿಂದ ನಿನ್ನ ಏಟಾಯಿತು ಆಯಿತಾ, ಬಾ ಕರ್ಕೊಂಡು ಹೋಗ್ತೀನಿ ಅಂತ ನಿಧಾನಕ್ಕೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತಿದೆ. ಈ ವಿಡಿಯೋ ಇಷ್ಟವಾದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.